ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಎಲ್ಲ ರೈತರದ್ದು ಒಂದೇ ಸಮಸ್ಯೆ, ಕರ್ನಾಟಕದಲ್ಲಿರುವಂತಹ ರೈತರಿಗೆಲ್ಲ ಒಂದೇ ಸಮಸ್ಯೆ. ಏನದು ಅಂದರೆ ಪಿ ಎಮ್ ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಆಲ್ರೆಡಿ ಈ ವರ್ಷದ್ದು 3 ತಿಂಗಳು ಮುಗಿತಾ ಇದೆ. ಇನ್ನು ಅರ್ಧ ತಿಂಗಳು ಆಯಿತು ಅಂದರೆ ಮುಗ್ದಾಗಿನೇ ಲೆಕ್ಕ. 3 ತಿಂಗಳು ಮುಗಿತಿದ್ರು ಕೂಡ ಇದೇನು ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟ್ ಇನ್ನೂ ಬಿಡುಗಡೆ ಆಗಲಿಲ್ವಲ್ಲ, ಯಾವಾಗ ಬಿಡುಗಡೆ ಆಗ್ಬೋದು? ಈ ಒಂದು 22ನೇ ಕಂತಿನ ಹಣ 22 ಇನ್ಸ್ಟಾಲ್ಮೆಂಟು ಯಾವಾಗ ಬಿಡುಗಡೆ ಆಗ್ಬೋದು? ಅಥವಾ ಬೇರೆ ಜಿಲ್ಲೆಯವ್ರಿಗೆ ಏನಾದ್ರು ಬಂದಿದ್ದು ನಮಗೆ ಬಂದಿಲ್ವಾ? ಏನು ಕಾರಣ, ಏನಕ್ಕೆ ಇಷ್ಟು ಡಿಲೇ ಆಗ್ತಾಯಿದೆ, ಇನ್ನೂ ಬಿಡುಗಡೆ ಆಗಿಲ್ವಲ್ಲ ಅಂತ ರೈತರಿಗೆ ಒಂದು ಸಮಸ್ಯೆ ಆಗಿದೆ, ಎಲ್ಲ ರೈತರದ್ದು. ಆದ್ದರಿಂದ ಯಾವಾಗ ಈ ಒಂದು ಅಮೌಂಟ್ ಬಿಡುಗಡೆ ಆಗ್ತಾಯಿದೆ ಅಂತ ನೀವು ಕೇಳಿದ್ರೆ, ಅಮೌಂಟು ಬಿಡುಗಡೆ ಆಗುತ್ತೆ, ಆ ಒಂದು ಅಪ್ಡೇಟ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನೆಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ಕೊನೆ ತನಕ ನೋಡಿ. ಮತ್ತು ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಿದ್ದೀರ, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ವಿಡಿಯೋಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟು ಒಂದು ಇನ್ಸ್ಟಾಲ್ಮೆಂಟ್ನ ಜಮಾ ಮಾಡೋಕ್ಕೆ ಮೋದಿಯವರಿಗೆ ಭಾರತದಲ್ಲಿರುವಂಥ ರೈತರಿಗೆಲ್ಲ ಜಮಾ ಮಾಡಬೇಕು ಅಂದರೆ ಸುಮಾರು 42 ಲಕ್ಷ ಕೋಟಿ ಹಣ ಅವರಿಗೆ ಬೇಕಾಗುತ್ತೆ. ಮತ್ತು ವಾರ್ಷಿಕವಾಗಿ 3 ಬಾರಿ 2,000 ರೂಪಾಯಿ ಹಣನ ಜಮಾ ಮಾಡ್ತಾರೆ ಅವರು. ವಾರ್ಷಿಕವಾಗಿ ರೈತರಿಗೆ 6,000 ರೂಪಾಯಿ ಅಮೌಂಟು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದು ಬಂದು 3 ತಿಂಗಳು 4 ತಿಂಗಳಿಗೆ ಒಂದು ಸಲ ಜಮಾ ಮಾಡ್ತಾರೆ. ಇದೇನು 3 ತಿಂಗಳು ಹತ್ರ ಬಂದರೂ ಮುಗಿತಾ ಇದ್ರು ಇನ್ನೂ ಕೂಡ ಜಮಾ ಆಗಿಲ್ವಲ್ಲ ಅನ್ನೋದು ರೈತರದ್ದು ಇವಾಗಿನ ಸಮಸ್ಯೆ. ಹಾಗಿದ್ರೆ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡೋದಾದರೆ, ಮೋದಿಯವರು ಕರ್ನಾಟಕಕ್ಕೆ ಅಂತ ಸುಮಾರು 90 ಕೋಟಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಇವಾಗ ಅಲ್ಲಿಂದ ಎಲ್ಲ ಜಿಲ್ಲೆಯ ಕರ್ನಾಟಕದ ರೈತರಿಗೆ ಜಮಾ ಆಗಬೇಕು. ಇವಾಗ ಅವ್ರ ಕಡೆಯಿಂದ ಅಮೌಂಟು ಹೋಗಿದೆ, ಅಲ್ಲಿಂದ ಹಣಕಾಸು ಇಲಾಖೆ ಹೋಗಿ ಅಲ್ಲಿಂದ ಡಿವೈಡ್ ಆಗಿ ಎಲ್ಲ ಜಿಲ್ಲೆಯ ರೈತರಿಗೆ ಅಮೌಂಟು ಇವತ್ತು ಬಿಡುಗಡೆ ಆಗ್ತಿದೆ. ಸಂಜೆ ಒಳಗೆ ಈ ಒಂದು ಅಮೌಂಟು ಬಿಡುಗಡೆ ಆಗುತ್ತೆ. ಇವತ್ತು 100% ಪಿ ಎಮ್ ಕಿಸಾನ್ ಯೋಜನೆಯ 2,000 ರೂಪಾಯಿ ಅಮೌಂಟು ಜಮಾ ಆಗ್ತಾಯಿದೆ. ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರನ್ನ ರೈತ ಬಂದವರಿಗೆ. ಎಲ್ಲರೂ ತಮ್ಮ ತಮ್ಮ ಬ್ಯಾಂಕ್ ಖಾತೆಗಳನ್ನ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸಂಜೆ ಒಳಗೆ ಇವತ್ತು ಬಿಡುಗಡೆ ಆಗುತ್ತೆ. ಇನ್ ಕೇಸ್ ಇವತ್ತೇನಾದರೂ ಬಂದಿಲ್ಲ ಅಂದರೆ ನಾಳೆ ಅಥವಾ ನಾಳಿದ್ದು ಈ ವೀಕ್ ಒಳಗೆ ಚೆಕ್ ಮಾಡಿ. ಯಾಕಂದರೆ ಒಂದೇ ದಿನದಲ್ಲಿ 30 ಜಿಲ್ಲೆಗಳಿಗೆ ಕಂಪ್ಲೀಟಾಗಿ ಜಮಾ ಮಾಡಲಿಕ್ಕೆ ಆಗಲ್ಲ, ಹಂತ ಹಂತವಾಗಿ ಅವರು ಬಿಡುಗಡೆ ಮಾಡ್ಕೋತಾ ಬರ್ತಾರೆ. ಆದ್ದರಿಂದ ನೀವು ತಮ್ಮ ಬ್ಯಾಂಕ್ ಖಾತೆನ ಇವತ್ತು ನಾಳೆ ಚೆಕ್ ಮಾಡ್ಕೊಳ್ಳಿ. ಅಮೌಂಟು 100% ಜಮಾ ಆಗುತ್ತೆ, 2,000 ರೂಪಾಯಿ ಅಮೌಂಟು. ಮತ್ತು ಹಾಗೆಯೇ ನಿಮ್ಮದು KYC ಸ್ಟೇಟಸ್ನ ಒಂದು ಸಲ ಪೋರ್ಟಲ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ KYC ಕಂಪ್ಲೀಟ್ ಆಗಿಲ್ಲ ಅಂದರೆ ಹಣ ಸ್ಟಾಪ್ ಆಗುತ್ತೆ, ನಿಮ್ಮದು ಅಪ್ಲಿಕೇಶನು ರಿಜೆಕ್ಟ್ ಆಗುತ್ತೆ, ಬರೋದಿಲ್ಲ ನಿಮಗೆ. ಆದ್ದರಿಂದ KYC ಖಂಡಿತವಾಗಿ ಆಗಿರಬೇಕು. ಮತ್ತು ಪ್ಯಾನ್ ಆಧಾರ್ ಲಿಂಕ್ ಆಗಿತ್ತು ಅಂದರೆ ಮಾತ್ರ ಈ ಒಂದು ಅಮೌಂಟು ನಿಮಗೆ ಬಿಡುಗಡೆ ಆಗೋದು, ಜಮಾ ಆಗೋದು ತಮ್ಮ ಬ್ಯಾಂಕ್ ಖಾತೆಗಳಿಗೆ. ಆದ್ದರಿಂದ ಆಧಾರ್ ಪ್ಯಾನ್ನ ನೀವು ಆದಷ್ಟು ಬೇಗ ಲಿಂಕ್ ಮಾಡ್ಕೊಳ್ಳಿ. ಇನ್ನೂ ಲಿಂಕ್ ಮಾಡಿಲ್ಲ ಅಂದರೆ, ಯಾಕಂದರೆ ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಅಮೌಂಟು ಬಿಡುಗಡೆ ಆಗೋದಿಲ್ಲ. ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟು ಯಾರಿಗೆಲ್ಲ ಬಂದಿದೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಜಿಲ್ಲೆನ ತಿಳಿಸಿ, ಹಣ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಕನ್ಫರ್ಮ್ ಮಾಡಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ಬಿಗ್ ಅಪ್ಡೇಟ್ ಒಂದಿಗೆ ಇದೇ ಥರ ಎಲ್ಲ ರೈತ ಬಂದವರನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ಯಾರೆಲ್ಲ ನೋಡಿದ್ರಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.